ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಕಾಮರ್ಸ್ ಅವರಿಗೆ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಇದ್ದಿದ್ದರಿಂದ ನಾನು ಬಿಸ್ನೆಸ್ ಸ್ಟಡೀಸಿಗೆ ಕ್ಲಾಸಸ್ಗಳನ್ನ ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಮುಂಚೆನೇ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು 2 ಡೇಸ್ ಮುಂಚೆನೇ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ, 10 ಅಂಕಕ್ಕೆ ಯಾವ್ಯಾವ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟು ಅನ್ನೋದನ್ನು ಉತ್ತರ ಸಹಿತ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನಕ್ಕೆ ಗೊತ್ತಾಗ್ತಾನೆ ಇಲ್ಲ, ಕಮೆಂಟ್ ಮಾಡ್ತಾ ಇದ್ದೀರಿ ಪೊಲಿಟಿಕಲ್ ಹಾಕಿ ಅಂತ. ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನು ನಾನು ಉತ್ತರ ಸಹಿತ ಕೊಟ್ಟಿದ್ದೀನಿ. ಅದರಲ್ಲೂ ಮೇಯ್ನ್ ಆಗಿ 10 ಅಂಕ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಗ್ಯಾರಂಟಿ ಆ ಪ್ರಶ್ನೆಗಳನ್ನ ಕವರ್ ಮಾಡ್ಕೊಂಡೋಗಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇವತ್ತಿಂದ ಈ ವಿಡಿಯೋಸ್ಗಳನ್ನ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಸಲ ನಾವು ಓದಿರುವಂತಹ ಪ್ರಶ್ನೆಗಳು ನೆನಪಾಗಲಿ ಅನ್ನುವಂಥ ಕಾರಣಕ್ಕೆ ಇಲ್ಲಿ ನಾನಿವಾಗ ನಿಮಗೆ 1 ಅಂಕದ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಈ 1 ಅಂಕದ ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಎಷ್ಟು ಹೇಳ್ತೀನಲ್ಲ, ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಆದರೆ ಮೊದಲ 20 ಅಂಕಗಳನ್ನು ಈಸಿಯಾಗಿ ತಗೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಇದೇ ಟಾಪಿಕ್ಕು ಬಹು ಆಯ್ಕೆ ಪ್ರಶ್ನೆಯಲ್ಲೂ ಕವರ್ ಆಗುತ್ತೆ, ಇದೇ ಟಾಪಿಕ್ಕು ಬಿಟ್ಟ ಸ್ಥಳದಲ್ಲೂ ಕವರ್ ಆಗುತ್ತೆ, ಇದೇ ಟಾಪಿಕ್ಕು ಹೊಂದಿಸಿ ಬರೆಯಿರಿಯಲ್ಲೂ ಬರುತ್ತೆ, ಇದೇ ಟಾಪಿಕ್ಕು 1 ಅಂಕಕ್ಕೂ ಕವರ್ ಆಗುತ್ತೆ. ಹಾಗಾಗಿ ಈಸಿಯಾಗಿ ಮೊದಲ 20 ಅಂಕಗಳನ್ನ ನೀವು ಪಡೆದುಕೊಳ್ಳಬಹುದು. ಆ್ಯಂಡ್ ನಿಮಗೆಲ್ಲ ಒಂದು ಯೋಚನೆ ಬರುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆ ಗೌರ್ಮೆಂಟಿಂದ ಏನು ರಿಲೀಸ್ ಮಾಡಿದ್ರು ಅದಕ್ಕೆ ಉತ್ತರವನ್ನು ಹಾಕಿದಾರೋ ಇಲ್ವೋ ಅಂತ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದಕ್ಕೂ ಕೂಡ ಇದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿ ಕೊಟ್ಟಿದ್ದೀನಿ, ಇಂಪಾರ್ಟೆಂಟು. ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ 3 ಕೂಡ ಕವರ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಹೋದ ವರ್ಷದ 2024ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿತ್ತು, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಕ್ವಶನ್ಸ್ ಇದೆ, ಅಂದರೆ ನಿಮ್ಮ ಸೀನಿಯರ್ಸಿಗೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಆ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋದ್ರ ಮೂಲಕ ಟೋಟಲ್ ಆಗಿ 4 ಪೇಪರ್ನ ಅನಲೈಸ್ ಮಾಡಿ ನಿಮಗೆ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಆ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಓಕೆನಾ? ನೆಕ್ಸ್ಟು ನಿಮಗೆ ಯಾವುದೇ ಡೌಟ್ ಬಂದರೂ ಕೂಡ ವಿಡಿಯೋದಲ್ಲಿ ಎಲ್ಲೋ ಒಂದು ಯಾವುದಾದ್ರೂ ಆನ್ಸರ್ ಹೇಳುವಾಗ ರಾಂಗ್ ಆಗಿತ್ತು, ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ಇವಾಗ ನೋಡಿದಾಗ ಗೊತ್ತಾಯಿತು ಬೌದ್ಧಿಕ ಪಲಾಯನ, ಹೌದಾ? ಬೌದ್ಧಿಕ ಪಲಾಯನ ಅನ್ನೋದು ಒಂದು ಆನ್ಸರು ಹೇಳುವಾಗ ರಾಂಗ್ ಆಗಿತ್ತು, ಅದನ್ನು ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ, ಆಪ್ಷನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅದನ್ನು ಕೂಡ ನೀವು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಡೀ ಪೇಪರ್ ಹೇಳುವಾಗ ಅಲ್ಲೊಂದು ಮಿಸ್ ಆಗಿತ್ತು. ಹಾಗಾಗಿ ಕಮೆಂಟಲ್ಲಿ ಅದೇನು ಕೊಟ್ಟಿರ್ತೀವಿ ಅನ್ನೋ ಇನ್ಫಾರ್ಮೇಷನ್ನ ನೀವು ತಗೊಳ್ಬೇಕು. ನಿಮಗೆ ಇವಾಗ 4 ಪೇಪರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸು ಸಿಕ್ಕಿದೆ. ಸೊ ಇದೆಲ್ಲ ಕ್ವಶನ್ಸ್ಗಳು ಈ ವಿಡಿಯೋ ಎಲ್ಲಿದೆ ಅಂತ ಹುಡುಕ್ತಾ ಕೂತ್ಕೊಳ್ಬೇಡಿ. ಇವಾಗೇನು 1 ಮಾರ್ಕ್ ವಿಡಿಯೋ ಮಾಡ್ತಾ ಇದ್ದೀನಿ, 1 ಅಂಕದ ಪ್ರಶ್ನೆಗಳು, ಇದರ ಒಂದು ಕಮೆಂಟಲ್ಲಿ ನಿಮಗೆ ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ನಾನು ಜಾಯಿನ್ ಮಾಡಿ ಹಾಕಿರ್ತೀನಿ. ಹಾಗಾದರೆ ಈ ವಿಡಿಯೋ ಯಾಕೆ ಅಂತ ಹೇಳಿದರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಸಪ್ರೇಟಾಗಿ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ, 1 ಅಂಕ ಓದ್ಕೊಂಡಿರ್ತೀರಿ, ಟೈಮ್ ಇರುತ್ತೆ. ಆದರೂ ಕೂಡ ಕೊನೆ ಮೂಮೆಂಟಲ್ಲಿ ಇವಾಗ ಕೊಡ್ತಾ ಇರುವಂತಹ 1 ಪದದ 1 ವಾಕ್ಯದ ಪ್ರಶ್ನೆ ಹಾಗೂ ಉತ್ತರಗಳನ್ನ ನೋಡ್ಕೊಳ್ಳೋದ್ರಿಂದ ಮೊದಲ 20 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಓಕೆ, ಮೊದಲ ಪ್ರಶ್ನೆ, ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? 15 ಆಗಸ್ಟ್ 1947. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? 1885. ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? 1946 ಸೆಪ್ಟೆಂಬರ್ 2. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು? 1994ರಲ್ಲಿ. 2013ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಆಂಧ್ರ ಪ್ರದೇಶ. ಭಾರತದಲ್ಲಿ ಉದಾರೀಕರಣವು ಯಾವಾಗ ಆರಂಭವಾಯಿತು? 1991. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 26 ಜನವರಿ 1950. ರಾಜ್ಯಗಳ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು? 1953. ವೆರಿ ಇಂಪಾರ್ಟೆಂಟ್. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 2005. ವೆರಿ ಇಂಪಾರ್ಟೆಂಟ್. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1 ಏಪ್ರಿಲ್ 1985. ಯಾವಾಗ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು? 2010ರಲ್ಲಿ. ವಿಶ್ವ ಪರಿಸರ ದಿನವನ್ನು ಯಾವಾಗ ನಾವು ಆಚರಣೆ ಮಾಡ್ತೀವಿ? ಜೂನ್ 5. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ? ಮೇ 1. ವೆರಿ ಇಂಪಾರ್ಟೆಂಟ್. ವಿಶ್ವ ಪರಿಸರ ದಿನ, ಕಾರ್ಮಿಕರ ದಿನಾಚರಣೆ. ನೆಕ್ಸ್ಟು ಬಹುಮುಖ್ಯವಾಗಿ ತುಂಬ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ, ಯಾವ ದಿನವನ್ನು ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜನವರಿ 25. ನೆಕ್ಸ್ಟು ವಿಸ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ, ಎಕ್ಸ್ಪ್ಯಾಂಡ್ ಕ್ವಶನ್ಸು. ಯಾವ್ಯಾವ ಟಾಪಿಕ್ ಕವರ್ ಆಗುತ್ತೆ ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಂಡು ಹೋಗಬೇಕು. ನೋಟಾ, NAM, NAM, ಎಪಿಕ್, EPIC, ಎಪಿಕ್, EVM, NDA, UPA, WTO. ಇಷ್ಟು ಕೂಡ ಇಂಪಾರ್ಟೆಂಟು.
ಓಕೆನಾ. NAM ಅಂತ ಹೇಳಿದ್ರೆ ಅಲಿಪ್ತ ನೀತಿ, ಎಪಿಕ್ ಅಂತ ಹೇಳಿದ್ರೆ ಮತದಾರರ ಗುರುತಿನ ಚೀಟಿ, EVM ಅಂತ ಹೇಳಿದ್ರೆ ವಿದ್ಯುನ್ಮಾನ ಮತಯಂತ್ರ, NDA ಅಂತ ಹೇಳಿದ್ರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, UPA ಅಂತ ಹೇಳಿದ್ರೆ ಸಂಯುಕ್ತ ಪ್ರಗತಿಪರ ಒಕ್ಕೂಟ, WTO ಅಂತ ಹೇಳಿದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ. ಇದಿಷ್ಟರಲ್ಲಿ ಒಂದು ಗ್ಯಾರಂಟಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಭಯೋತ್ಪಾದನೆಯ ಮೂಲ ಪದ ಯಾವುದು? ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮಗೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಇಲ್ಲೆಲ್ಲ ಕವರ್ ಆಗುವಂಥ ಟಾಪಿಕ್ಗಳಿದು. ಭಯೋತ್ಪಾದನೆಯ ಮೂಲ ಪದ ಟೆರರೆ. ನೆಕ್ಸ್ಟು ಕೊಯಿಲಿಷನ್ನ ಮೂಲ ಪದ ಕೊಯಿಲಿಶಿಯೋ. ಭ್ರಷ್ಟಾಚಾರದ ಮೂಲ ಪದ ರಂಪಿಯರ್. ಭಯೋತ್ಪಾದನೆ ಟೆರರೆ, ಅದು ನೆನ್ಪಿಟ್ಕೊಳ್ಳಿ. ಭ್ರಷ್ಟಾಚಾರ ರಂಪಿಯರ್. ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇದು ಮೂರರಲ್ಲಿ ಒಂದು ಗ್ಯಾರಂಟಿ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. 2 ಮಾರ್ಕ್ಸಿಗೂ ಕೂಡ ಅಖಿಲ ಭಾರತ ಸೇವೆಗಳು ಯಾವುದು ಅಂತ ಕೇಳ್ಬೋದು, 2. ಹಾಗಾಗಿ IAS, IFS, IPS. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ವೆರಿ ಇಂಪಾರ್ಟೆಂಟ್, 1 ಅಂಕಕ್ಕೆ ಬಹುಪಕ್ಷ ಪದ್ಧತಿ. ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂದು ಕರೆಯುತ್ತಾರೆ? ಭಾರತ. ಸಮ್ಮಿಶ್ರ ಸರ್ಕಾರದ ಅರ್ಥವೇನು? ನೋಡಿ, 1 ಅಂಕ ಕೇಳ್ತಾರೆ. 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರವನ್ನು ರಚಿಸುವುದು. ಮುಂದಿನ ಪ್ರಶ್ನೆ, ಆಪರೇಷನ್ ಪೋಲೋ ಎಂದರೇನು? ತುಂಬ ಸಲ ರಿಪೀಟ್ ಆಗಿದೆ ಈ ಕ್ವಶನ್ನು. ಹೈದರಾಬಾದ್ನ ಅರಾಜಕತೆಯನ್ನು ಅಂತ್ಯಗೊಳಿಸಲು ಮಾಡಿದ ಪೊಲೀಸ್ ಕಾರ್ಯಾಚರಣೆ. ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡುವುದು. ಲಿಂಗಾಧಾರಿತ ಅಸಮಾನತೆ ಎಂದರೇನು? ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ಲಿಂಗಾಧಾರಿತ ತಾರತಮ್ಯ. ವರ್ಣಭೇದ ನೀತಿ ಎಂದರೇನು? ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡುವುದು. ಡಯಾರ್ಕಿ ಎಂದರೇನು? ದ್ವಿಸರ್ಕಾರ ಪದ್ಧತಿ. ಆರ್ಥಿಕ ಶೋಷಣೆ ಎಂದರೇನು? ಆರ್ಥಿಕ ಪ್ರಬಲರು ದುರ್ಬಲರ ಮೇಲೆ ಮಾಡುವ ದಬ್ಬಾಳಿಕೆಯೇ ಆರ್ಥಿಕ ಶೋಷಣೆ. ಖಾಸಗೀಕರಣ ಎಂದರೇನು? ಇದೆಲ್ಲ 10 ಅಂಕಕ್ಕೆ ಇಂಪಾರ್ಟೆಂಟ್ ಕ್ವಶನ್. ನೋಡಿಲಿ, ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ, ಈ 3 ಕಾನ್ಸೆಪ್ಟ್ ನೋಡ್ಕೊಂಡ್ರೆ 10 ಅಂಕಕ್ಕೆ ಒಂದು ಪ್ರಶ್ನೆ ಗ್ಯಾರಂಟಿ. ಸರ್ಕಾರದ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ಕೊಡುವುದು ಖಾಸಗೀಕರಣ. ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆ ಜಾಗತೀಕರಣ. ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಗರಿಷ್ಠ ಪ್ರಮಾಣದಲ್ಲಿ ಮುಕ್ತವಾಗಿರುವುದು ಉದಾರೀಕರಣ. ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೇನು? ನಿರಂಕುಶ ಪ್ರಭುತ್ವ ಮತ್ತು ಅಧಿಕಾರಯುಕ್ತ ಸರ್ಕಾರವನ್ನು ಕಿತ್ತೊಗೆದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಸ್ಥಾಪಿಸಲು ನಡೆಸಿದ ಆಂದೋಲನ. ಮುಂದಿನ ಪ್ರಶ್ನೆ, ಭಯೋತ್ಪಾದನೆ ಎಂದರೇನು? ಸಮಾಜದಲ್ಲಿ ಭಯ ಮತ್ತು ಆತಂಕದ ವಾತಾವರಣವನ್ನು ಸೃಷ್ಟಿಸುವುದು. ಚುನಾವಣೆ ಎಂದರೇನು? ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಮತದಾನ ಮೂಲಕ ಆಯ್ಕೆ ಮಾಡುವುದು. ಖಾಸಗೀಕರಣವು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಬ್ರಿಟನ್ ಮತ್ತು ಅಮೆರಿಕ. ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ವೆರಿ ಇಂಪಾರ್ಟೆಂಟ್ ಟಾಪಿಕ್, ರಾಷ್ಟ್ರಪತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರ ಯಾರ ಕೈಯಲ್ಲಿರುತ್ತದೆ? ರಾಷ್ಟ್ರಪತಿ. ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ? ಶೇಖ್ ಮುಜಿಬುರ್ ರೆಹಮಾನ್. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ಓಕೆನಾ. ನೆಕ್ಸ್ಟು, ಭಾರತದ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳ್ತಾರೆ, ಬರಿಬೇಕು. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಮಹಾತ್ಮ ಗಾಂಧೀಜಿ. ಲಿಬಿಯಾದ ನಿರಂಕುಶಾಧಿಕಾರಿಯನ್ನು ಹೆಸರಿಸಿ. ಗಡಾಫಿ. ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಅಲಿಪ್ತ ನೀತಿಯ ಪಿತಾಮಹ ಪಂಡಿತ್ ಜವಾಹರಲಾಲ್ ನೆಹರು. ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಾಗಿದ್ದರು? ಪಂಡಿತ್ ಜವಾಹರಲಾಲ್ ನೆಹರು. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಪುಲೆ. ನಾಸಿಕ್ ಕಲರಾಮ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು? ಡಾಕ್ಟರ್ BR ಅಂಬೇಡ್ಕರ್. ವೆರಿ ಇಂಪಾರ್ಟೆಂಟ್. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ವೆರಿ ಇಂಪಾರ್ಟೆಂಟ್, ಎಲ್ಲಿ? ಕಾಫ್ಮನ್. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು? GV ಮಾವಳಂಕರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು A.O. ಹ್ಯೂಮ್. ಬಹುಜನ ಸಮಾಜ ಪಕ್ಷದ BSP ಸಂಸ್ಥಾಪಕರು ಯಾರು ಅಂತ ಹೇಳಿದರೆ ಕಾನ್ಸಿರಾಮ್. ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಇಂಪಾರ್ಟೆಂಟ್, 1858ರ ಕಾಯ್ದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಮುಸ್ಲಿಮರಿಗೆ ಪ್ರಥಮ ಬಾರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿದ ಕಾಯ್ದೆ ಯಾವುದು? 1909ರ ಭಾರತ ಸರ್ಕಾರ ಕಾಯ್ದೆ. ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದು? ಭದ್ರತಾ ಮಂಡಳಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಭಾರತ ಸಂವಿಧಾನದ 370ನೇ ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿತ್ತು? ಜಮ್ಮು ಮತ್ತು ಕಾಶ್ಮೀರ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಷ್ಟು? 193. ಸಾರ್ಕ್ ಸದಸ್ಯ ರಾಷ್ಟ್ರಗಳೆಷ್ಟು? 8 ರಾಷ್ಟ್ರಗಳು. ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? 3 ಜನ ಸದಸ್ಯರು. ಭಾರತದಲ್ಲಿ ಮತದಾರರ ಕನಿಷ್ಠ ವಯೋಮಿತಿ ಎಷ್ಟು? 18 ವರ್ಷಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಮಸ್ಸೂರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್. 2ರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಹೈದರಾಬಾದ್. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ, ರಿಪೀಟೆಡ್ ಕ್ವಶನ್, ಇಂಪಾರ್ಟೆಂಟ್, ನ್ಯೂಯಾರ್ಕ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್.
ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್. ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ರಾಮನಗರ. ಇದು ಗೊತ್ತಿರಲಿ. ಸಾಲು ಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆಯವರು. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು? 3 ಬಾರಿ ಹೇರಲಾಗಿದೆ. ಕೊನೆಯ ಪ್ರಶ್ನೆ, 2019ರಲ್ಲಿ ಯಾವ ರಾಜ್ಯವನ್ನು ಪುನರ್ರಚಿಸಲಾಯಿತು? ಜಮ್ಮು ಮತ್ತು ಕಾಶ್ಮೀರ. ಓಕೆನಾ? ಮುಂದಿನ ವಿಡಿಯೋದಲ್ಲಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ. ಆಲ್ರೆಡಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಹಾಗಾಗಿ ಅಷ್ಟು ಪ್ರಶ್ನೆಗಳನ್ನು ಕೊಡೋದಿಲ್ಲ. ನಿಮ್ಮ ನೀಲಿ ನಕ್ಷೆಯ ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ 2 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರುತ್ತೋ ಆ ಅಧ್ಯಾಯದಲ್ಲಿ ಮಾತ್ರ ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೀನಿ. ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದು ಸಲ ವಿಡಿಯೋನ ಅಪ್ಲೋಡ್ ಮಾಡೋವರೆಗೂ ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ಲ ವೀಡಿಯೋಸ್ಗಳನ್ನು ಒಂದು ಸಲ ಕೊಟ್ಟಿದ್ದೀನಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಅಷ್ಟೇ, ಸಿಂಪಲ್ಲಾಗಿ. ನಾನಿವಾಗ ಬಹು ಆಯ್ಕೆಗೆ ಬೇರೆ ವಿಡಿಯೋ, ಬಿಟ್ಟ ಸ್ಥಳಕ್ಕೆ ಬೇರೆ ವಿಡಿಯೋ, 4 ವಿಡಿಯೋ ಮಾಡಿದ್ದೀನಿ. ನೀವು ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ನೋಡ್ಕೊಳ್ಳಿ ಅನ್ನುವಂಥ ಕಾರಣಕ್ಕೆ ಮತ್ತೊಂದು ಸಲ ವಿಡಿಯೋ ಮಾಡ್ತಾ ಇರೋದಷ್ಟೇ, ಮತ್ತಿನ್ನೇನೂ ಇಲ್ಲ. ಸೊ 2 ಅಂಕಕ್ಕೂ ಕೂಡ ಇಂಪಾರ್ಟೆಂಟ್ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಾಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕೂಡ ಒಂದು ಸಲ ಅದು ನೋಡ್ಕೊಳ್ತಾ ಇರಿ. ನಾನು ಮತ್ತೆ ಹೇಳುವಂಥ ಕ್ವಶನ್ನು ಮತ್ತೆ ರಿಪೀಟ್ ಆದಾಗ ಇದು ನಾವು ಓದ್ಕೊಂಡಿದ್ದೀವಲ್ಲ, ಎಕ್ಸಾಮಿಗೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ, ಓದಿ ಮುಗಿಸಿದ್ದೀವಿ ಅನ್ನುವಂಥ ಒಂದು ತೃಪ್ತಿ ಇರುತ್ತೆ ನಿಮಗೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋದ ಕಮೆಂಟಲ್ಲಿ ಏನು ಲಿಂಕ್ಗಳನ್ನ ಕೊಟ್ಟಿದ್ದೀನಿ ನೋಡಿ, ಆ ಲಿಂಕ್ಗಳನ್ನ ಕರೆಕ್ಟಾಗಿ ವಾಚ್ ಮಾಡಿ ಮಕ್ಕಳೇ. ಏನಾದರೂ ನಿಮಗೆ ಎಕ್ಸಾಮ್ ಕಷ್ಟ, ರಾಜ್ಯಶಾಸ್ತ್ರದಲ್ಲಿ 10 ಅಂಕ, 5 ಅಂಕ, 2 ಅಂಕ ಕಷ್ಟ ಆಗ್ತಿದೆ ಅನ್ನೋ ಫೀಲಿಂಗ್ ಇದ್ದರೆ ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ಮುಂದಿನ 2 ಅಂಕದ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.